ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಾನಿವತ್ತು ನಿಮ್ಮ ಮುಂದೆ ಒಂದು ರೆಸಿಪಿನ ತಗೊಂಡು ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ ಶೇಂಗಾ ಚಟ್ನಿ ಪುಡಿ. ಸೊ ಈ ಒಂದು ಚಟ್ನಿ ಪುಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ಬಿಸಿ ಬಿಸಿ ಅನ್ನದ ಜೊತೆ, ದೋಸೆ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನಿವತ್ತು ಶೇಂಗಾ ಚಟ್ನಿ ಪುಡಿಯನ್ನು ಮಾಡೋದಕ್ಕೆ ಅಂತ 1 ಕಪ್ಪು ಶೇಂಗಾ, ಹುಣಸೆಹಣ್ಣು, ಕರಿಬೇವು, 2 ಉಂಡೆ ಬೆಳ್ಳುಳ್ಳಿ, ಹಾಗೆ ಉಪ್ಪು, ಜೀರಿಗೆ ಮತ್ತು ಖಾರದ ಪುಡಿಯನ್ನು ಇಲ್ಲಿ ತಗೊಂಡಿದ್ದೀನಿ. ಸೊ ಮೊದಲಿಗೆ ನಾವು ಶೇಂಗಾವನ್ನು ಒಂದು ಬಾಣಲೆಯಲ್ಲಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ, ಇಲ್ಲಾಂತಂದರೆ ಸೀದೋಗೋವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಶೇಂಗಾವನ್ನು ಹುರ್ಕೊಂಡಾದಮೇಲೆ ಅದನ್ನು ನಾವು ಒಂದು ತಟ್ಟೆಗೆ ಹಾಕಿ ಆರಕ್ಕೆ ಬಿಡಬೇಕು. ಸೊ ಈಗ ಇನ್ನೊಂದು ಬಾಣಲೆ ಅಥವಾ ಪ್ಯಾನನ್ನು ತಗೊಂಡು ಅದಕ್ಕೆ 2 ಚಮಚ ಎಣ್ಣೆಯನ್ನು ಹಾಕಿ 2 ಚಮಚ ಜೀರಿಗೆ, ಹಾಗೆ ನಾವು ಬಿಡಿಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ನಾವು ಮತ್ತೆ ಕರಿಬೇವಿನ ಎಲೆ, ಹಾಗೆ ಹುಣಸೆ ಹಣ್ಣು ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರುವಂತಹ ಶೇಂಗಾ ಬೀಜ ಹಾಗೆ ಉಳಿದ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಉಪ್ಪು ಮತ್ತು ಖಾರದ ಪುಡಿಯನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಫೈನಾಗಿ ಪೌಡರ್ ಮಾಡ್ಕೊಳ್ಬೇಡಿ, ಅಷ್ಟು ಚೆನ್ನಾಗಿ ಅನಿಸಲ್ಲ. ತರಿಯಾಗಿ ರುಬ್ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅಲ್ಲಿಗೆ ನಮ್ಮ ರುಚಿಕರವಾದಂತಹ ಬ್ಯಾಚುಲರ್ ಸ್ಪೆಷಲ್ ಶೇಂಗಾ ಚಟ್ನಿ ಪುಡಿ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಆ್ಯಂಡ್ ಇದನ್ನು ನಾವು ಒಂದು 15ರಿಂದ 20 ದಿನ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಫ್ರಿಜ್ಜಲ್ಲಿಟ್ಟರೆ ಇನ್ನೂ ಹೆಚ್ಚು ದಿನಗಳ ಕಾಲ ನಾವು ಸ್ಟೋರ್ ಮಾಡ್ಬೋದು. ಬಾಯ್ ಬಾಯ್.